ಲಕ್ಷ್ಮೀನಾರಾಯಣ ಅವರು ಆಗಮಿಸಬೇಕಾಗಿತ್ತು. ಇವತ್ತು ಈ ಚುನಾವಣೆ ಎಲ್ಲ ಜಿಲ್ಲಾವಾರು ಇರೋದು ಕಾರಣದಿಂದ ಮತ್ತೆ ನಮ್ಮ ನಾಲ್ಕರಿಂದ ಪ್ರಸಾದ್ ಬಾಬು ಅವರು ಕೂಡ ಇವತ್ತು ವಾರ್ಡ್ ವೈಸ್ ಇರೋದು ಕಾರ್ಯಕ್ರಮಗಳಿರೋದ್ರಿಂದ ಇವತ್ತು ಬಹಳ ಚುನಾವಣೆ ನೀತಿ ಸಮಿತಿ ಇರೋದ್ರಿಂದ ಇವತ್ತು ನಾವು ರಂಗಮಂದಿರದಿಂದ ಜಿಲ್ಲಾ ಆಡಳಿತ ಮುಗಿಸ್ಕೊಂಡು ಇವತ್ತು ಜಿಲ್ಲಾ ಕಾಂಗ್ರೆಸ್ ಕಚೇರಿ ಮಾನ್ಯ ನಮ್ಮೆಲ್ಲರ ನಾಯಕರಾದಂಥ ಕಾರ್ಯಾಧ್ಯಕ್ಷರಾದಂಥ ಮೂರ್ಬಾಲ್ ಸಿಂಗ್ ಅವರ ನೇತೃತ್ವದಲ್ಲಿ ಇವತ್ತು ಪಕ್ಷದ ಎಲ್ಲ ಯಾರ ಹೆಸರು ಹೇಳೋದಕ್ಕೆ ಇವತ್ತು ಹೇಳಬೇಕಂದ್ರೆ ಇದು ಸಮಯವತ್ತು ಆಗುತ್ತೆ. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರ ಮುಖಂಡರುಗಳ ಸಮ್ಮುಖದಲ್ಲಿ ಇವತ್ತು ಈ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಈ ಆಚರಣೆ ಕಾರ್ಯಕ್ರಮವನ್ನು ಅಧ್ಯಕ್ಷತೆಯನ್ನು ತಗೊಂಡಿರುವ ನಮ್ಮೆಲ್ಲರ ನಾಯಕರಾದಂಥ ಮೂರ್ಬಾಲ್ ಸಿಂಗಣ್ಣವರು ಮತ್ತು ನಮ್ಮ ST ಅಧ್ಯಕ್ಷರಾದಂಥ ನಾಗರಾಜಣ್ಣವರು ಯಲ್ಲಪ್ಪಣ್ಣವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಂತ ಹೇಳಿ ನಾನು ಅವರಲ್ಲಿ ವಿನಂತಿ ಮಾತಾಡ್ತಾರೆ. ಅಧ್ಯಕ್ಷರು ಮಾತಾಡ್ತಾರೆ. ರಾಷ್ಟ್ರ ನಾಯಕರು, ರಾಷ್ಟ್ರದ ಉಪಪ್ರಧಾನಿ ಆಗಿದ್ದಂಥ ದಿವಂಗತ ಅವರು ಜೀವನರಾಮರವರ ಸರ್ ಮಾತಾಡಿ ಸರ್. ತಾವು ಅಲ್ಲ ನೀವು ಮಾತಾಡಿ ಸರ್. ಒಂದೆರಡು ಮಾತು ಇವರೆಲ್ಲ ಆಗಿದೆ. ಕಾಂಗ್ರೆಸ್ ಮುಖಂಡರಾದ ನಮ್ಮ ಕಾರ್ಯಾಧ್ಯಕ್ಷರಾದ ಮೂರ್ಬಾಲ್ ಸಿಂಗಣ್ಣವರೇ, ಜಯದೇವರವರೇ, ನಾಗರಾಜನವರೇ, ಮತ್ತೆ ನಮ್ಮ ಮಂಜಣ್ಣವರೇ, ಎಲ್ಲರವರೇ, ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರೇ, ಇವತ್ತು ನಮ್ಮ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ನಮ್ಮ ಹಿರಿಯ ನೇತಾರ ಜಗಜೀವನ್ ಅವರ ಜಯಂತಿಯನ್ನು ತುಂಬ ಸರಳವಾಗಿ ಆಚರಣೆ ತುಂಬ ಸಂತೋಷವಾದಂಥ ವಿಚಾರ. ಯಾಕಂತಂದರೆ ನಮ್ಮ ನೆಹರು ಮತ್ತು ಇಂದಿರಾ ಗಾಂಧಿ ಅವರ ಸಂಘಟಿತವರು ನಮ್ಮ ಜಗಜೀವನ್ ರಾಮ್ ಅವರು ಒಂದು ನಮ್ಮ ದೇಶದಲ್ಲಿ ಒಂದು ಜಾತಿ ವ್ಯವಸ್ಥೆ ತುಂಬ ಪ್ರಖರವಾಗಿದ್ದ ಕಾಲದಲ್ಲಿ ಒಂದು ಜಾತ್ಯಾತೀತ ತತ್ವಗಳನ್ನ ನಿಲುವುಗಳನ್ನ ಅವರು ಜನರಿಗೆ ಮನಗಾಣಿಸಿ ನಾವು ಸಹ ಒಂದು ಆತ್ಮಗೌರವದಿಂದ ಸ್ವಾಭಿಮಾನದಿಂದ ಕೆಳವರ್ಗದಿಂದ ಜನ ಬದುಕುವುದು ಅನ್ನೋದು ತೋರಿಸ್ಕೊಟ್ಟ ಮಹಾನ್ ವ್ಯಕ್ತಿ ನಮ್ಮ ಜಗಜೀವನ್ ರಾಮ್ ಅವರು. ಯಾಕಂದರೆ 1935 ಇಸ್ವಿವರೆಗೂ ಸಹ ನಮ್ಮ ದಲಿತರಿಗೆ ಡೌನ್ ಟೆಡನ್ ಕ್ಲಾಸಸ್ಗೆ ತುಂಬ ಜಾತಿಗಳಿದ್ದಾವೆ. ಅದಕ್ಕೆ ಓಟಿನ ಹಕ್ಕು ಸಹ ಇರಲಿಲ್ಲ ಅಂತ ಆಮೇಲೆ ಒಂದು ಕಾರ್ಪೊರೇಷನ್ನಲ್ಲಿ ಇವರು ತುಂಬ ಕೆಲಸ ಮಾಡಿ ದಲಿತರಿಗೆ ವೋಟ್ ಕೊಡುವಂಥ ಒಂದು ಹಕ್ಕನ್ನ ಮಾಡಿಕೊಟ್ಟವರು ನಮ್ಮ ಜಗಜೀವನ್ ರಾಮ್ ಅವರು. ಇಲ್ಲಿ ಯಾಕಂತಂದ್ರೆ ಸ್ವಾಭಿಮಾನದ ಬದುಕಬೇಕಂತಂದ್ರೆ ಇಲ್ಲಿ ಸಮಾನತೆ ಜಾತ್ಯತೀತ ನಿಲುವುಗಳು ತುಂಬಾ ಮುಖ್ಯ ಅಂತ ಭಾವಿಸಿ ಅಂಬೇಡ್ಕರ್ ಅವರ ಸಮೀಪಕ್ಕೆ ಅವರು ಆಲೋಚನಾಕಾರರು ಇದ್ದ ಕಾರಣ ಇವತ್ತು ನಮ್ಮ ದೇಶ ಒಂದು ಸುಸ್ಥಿತಿಯ ಒಂದು ಆರೋಗ್ಯಕರವಾದಂಥ ಒಂದು ಸಮಾಜ ನಿರ್ಮಾಣ ಮಾಡೋದಕ್ಕೆ ಅವರ ಕೆಲಸ ತುಂಬ ಸ್ಮರಣೀಯವಾದ ಮಾರ್ಗ ಅಂತ ನನಗೆ ಅವಕಾಶ ಕೊಟ್ಟಿದ್ದ ಎಲ್ಲ ಕಾರ್ಯಕರ್ತರು ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.